ಇವತ್ತು ನಾನು ನಿಮಗೆ ಮಟನ್ ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇವತ್ತು ಲಾಸ್ಟ್ ಡೇ, ಶ್ರಾವಣ ಬರುತ್ತೆ ನಾಳೆಯಿಂದ. ಸೊ 1 ಮಂತ್ ನಾನ್ ವೆಜ್ ತಿನ್ನೋ ಹಾಗಿಲ್ಲ. ಸೊ ಅದಕ್ಕೋಸ್ಕರ ಮಟನ್ ಸಾರು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಮಟನ್ ಮನೇಲಿ ತರಿಸೋದೇ ಇಲ್ಲ ಬಿಕಾಸ್ ಆಫ್ ಇಟ್ಸ್ ಪ್ರೈಸ್. ತುಂಬ ಕಾಸ್ಟ್ಲಿ ಇರೋದ್ರಿಂದ. ಸೊ ಊರಿಗೆ ಹೋದಾಗ ನಮ್ಮ ಮಾವ ತಂದಿರ್ತಾರೆ, ತಿಂತೀರಿ. ಬಟ್ ಇವತ್ತು ನಮ್ಮ ಮಾವ ಊರಿಂದ ತರಿಸ್ಕೊಟ್ರು ಲಾಸ್ಟ್ ಡೇ. ನನಗೆ ಮಟನ್ ತುಂಬ ಇಷ್ಟ ಅಂತ. ಸೊ ಬನ್ನಿ ನೋಡೋಣ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ. ಸೊ ಇದೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಆನಿಯನ್ ಬೇಕಾಗತ್ತೆ. 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಕಡಲೆಪಪ್ಪು, ಗಸಗಸೆ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಮತ್ತು ಇದು ಚಕ್ಕೆ, ಲವಂಗ, ಮೆಣಸು ಒಂದು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಸೊ ಇದೆಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ. ಮತ್ತು ಮಸಾಲಾಸ್ ಏನೇನು ಬೇಕು ನೋಡೋಣ ಬನ್ನಿ. ಇದು ಅರಿಶಿನ ಪುಡಿ, ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪುಡಿ, ಮತ್ತು ಇದು ಮಟನ್ ಮಸಾಲ ಪೌಡರ್. ಇದೆಲ್ಲ ನಾನು ಹೋಮ್ ಮೇಡ್ ಮನೆಯಲ್ಲೇ ಮಾಡಿರೋದು. ನಮ್ಮ ಅತ್ತೆ ಮಾಡಿ ಕಳಿಸ್ತಾರೆ. ಆ್ಯಂಡ್ ದೆನ್ ದಿಸ್ ಒನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಗೇನ್. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲ ಅಂದರೆ ಮಟನ್ ಸಾರು ಚೆನ್ನಾಗಿರೋದಿಲ್ಲ. ಸೊ ಇದೆಲ್ಲ ಫ್ರೈ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಫ್ರೆಶ್ ಮಟನ್ ವಾಶ್ ಆಗ್ತಾ ಇದೆ. It is around 1 kilo. ಮಟನ್ ತುಂಬ ಚೆನ್ನಾಗಿದೆ. ಸೊ ಯೂಶಲಿ ಏನು ಗೊತ್ತಾ, ಮಟನ್ ಚೆನ್ನಾಗಿದ್ದರೆ ಸಾಂಬಾರು ಚೆನ್ನಾಗಿ ಬರುತ್ತೆ. ಮಟನ್ ಪೀಸಸ್ ಚೆನ್ನಾಗಿಲ್ಲ ಅಂದರೆ ಸಾಂಬಾರು ಚೆನ್ನಾಗಿ ಬರೋದಿಲ್ಲ. ಸೊ ಇದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ ಸಾರು ಹೇಗೆ ಬರುತ್ತೆ ಅಂತ. ಈಗ ನಾನು ತೋರಿಸಿರೋ ಮಸಾಲೆ, ಆನಿಯನ್, ಕಡಲೆಪಪ್ಪು, ಮತ್ತು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ಪೈಸಸ್ಸು ಎಲ್ಲ ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊತಿದ್ದೀನಿ. ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ದೆನ್ ನೀವು ಅಬ್ಸರ್ವ್ ಮಾಡಿರ್ಬೋದು, ನಾನು ಟೊಮ್ಯಾಟೊ ಹಾಕಲಿಲ್ಲ ಸಾರಿಗೆ. ಯೂಶಲಿ ನಾನ್ ವೆಜ್ ಮಾಡಬೇಕಾದ್ರೆ ಟೊಮ್ಯಾಟೊ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಇಟ್ ಈಸ್ ಅನ್ ಆಪ್ಷನಲ್, ನಿಮಗೆ ಬೇಕಾದರೆ ನೀವು ಹಾಕ್ಕೋಬೋದು. ಹಾಗೆ ನೋಡಿ, ಸೈಡ್ ಬೈ ಸೈಡ್ ರೈಸ್ ಇಟ್ಟಿದ್ದೀನಿ. ಆ್ಯಂಡ್ ದೆನ್ ಮುದ್ದೆಗೆ ರೆಡಿ ಆಗ್ತಾ ಇದೆ. ಪ್ರಕಾಶಕ್ಕೆ ಪ್ರತಿದಿನ ಮುದ್ದೆ ಬೇಕು, ಇಲ್ಲಾಂದರೆ ಕಷ್ಟ. ಸೊ ನೋಡಿ, ಈಗ ಮಸಾಲೆಗಳನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಟ್ಸ್ ಪ್ಯೂರ್ಲಿ ಹೋಮ್ ಮೇಡ್ ಮಸಾಲಾಸ್. ಇದು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬಾರ್ದು. ಆ್ಯಡ್ ಮಾಡಿ ಒಂದು ಸೆಕೆಂಡ್ಸ್ವರೆಗೂ ಬಿಟ್ಬಿಟ್ಟು ಆಮೇಲೆ ಆಫ್ ಮಾಡಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ರುಬ್ಕೋಬೇಕಾಗತ್ತೆ. ಫಸ್ಟು ತೆಂಗಿನಕಾಯಿನ ರುಬ್ಕೋಬೇಕು, ಅದಾದಮೇಲೆ ಇದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೂ ಕೂಡ ಚೆನ್ನಾಗಿರೋದಿಲ್ಲ. ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟು ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೋಬೇಕು. ಆಮೇಲೆ ನಾವು ಫ್ರೈ ಮಾಡಿರೋ ಮಸಾಲ ಇದೆಯಲ್ಲ, ಅದನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡ್ರೆ ಮಸಾಲ ರೆಡಿ ಆಗುತ್ತೆ. ಸೊ ನಾವು ಮಸಾಲ ರೆಡಿ ಆಗಿದೆ. ಆ್ಯಂಡ್ ದೆನ್ ಮಟನ್ ಇಸ್ ಆಲ್ಸೋ ರೆಡಿ. ಸೊ ಇದು ಕುಕ್ಕರಲ್ಲಿ ಹಾಕೋದಕ್ಕೂ ಮುಂಚೆ ನಾನು ಫ್ರೈ ಮಾಡ್ಕೊಳ್ಳೋಕೆ ಯೂಸ್ ಮಾಡಿದ್ನಲ್ವ, ಅದೇ ಕುಕ್ಕರಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಈರುಳ್ಳಿ ಹಾಕ್ಕೊಂಡ್ರೆ ತುಂಬ ಸ್ವೀಟ್ ಬಂದ್ಬಿಡುತ್ತೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆ್ಯಂಡ್ ದೆನ್ ಕರಿಬೇವಿನ ಸೊಪ್ಪು. ಯೂಶಲಿ ಎಲ್ಲರೂ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಹಾಕ್ತಾರೆ. ನಾನು ಮುಂಚೆನೇ ಹಾಕ್ತೀನಿ ಬಿಕಾಸ್ ಕೊತ್ತಂಬರಿ ಸೊಪ್ಪು ಫ್ರೈ ಆದಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆಗಿದ ತಕ್ಷಣ ಇದಕ್ಕೆ ಮಸಾಲೆ ಹಾಕಿ ಮತ್ತು ಮಟನ್ ಹಾಕಬೇಕು. ಸೊ ನೋಡಿ, ಮುದ್ದೆ ರೆಡಿ ಆಗ್ತಾ ಇದೆ. ಇಟ್ಸ್ ಫಾರ್ ಪ್ರಕಾಶ್. ಸೊ ನೋಡಿ, ಈಗ ಮಸಾಲೆ ಹಾಕ್ಕೊಂಡಿದ್ದೀನಿ. ಚೆಕ್ ವಿತ್ ದ ಕನ್ಸಿಸ್ಟೆನ್ಸಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಗಟ್ಟಿಯಾಗಿದ್ರೂ ಸಾರು ಚೆನ್ನಾಗಿರೋದಿಲ್ಲ. ಆ್ಯಂಡ್ ಮೋರ್ ಓವರ್ ಮಟನ್ಗೆ ಬೇಯಿಸೋದಕ್ಕೆ ಜಾಸ್ತಿ ವಿಸಿಲ್ಸ್ ಬರಬೇಕಾಗತ್ತೆ. ಸೊ ನೀರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೀದೋದ್ರೆ ಮತ್ತು ಆಮೇಲೆ ತಿನ್ನೋಕೆ ಚೆನ್ನಾಗಿರೋದೇ ಇಲ್ಲ. ನೋಡಿ, ಈಗ
ಮಟನ್ ಹಾಕಿದ್ದೀನಿ, ಮಟನ್ ಜೊತೆ ನೀರು ಕೂಡ ಹಾಕಿದ್ದೀನಿ. ಸೊ ಈಗ ಮಟನ್ ಬೇಯೋದಕ್ಕೆ ನಾನು ಅಟ್ಲೀಸ್ಟ್ 10 ವಿಸಿಲ್ಸ್ ಆದರೂ ಬಿಡ್ತೀನಿ, ಇಲ್ಲಾಂದರೆ ಬೇಯೋದಿಲ್ಲ. ಅದು ಅರ್ಧಂಬರ್ಧ ಬೆಂದಿದ್ರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ. ಸೊ ಅದು ಬೇಯಬೇಕು ಅಂದರೆ ನೀರು ಇರಬೇಕಲ್ವಾ. ಸೊ ನೀರಿಲ್ಲ ಅಂದರೆ ಸೀದು ಹೋಗುತ್ತೆ, ನಾನು ಆವಾಗಲೇ ಹೇಳಿದಾಗೆ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ. ಸೊ ಇದನ್ನು ಕ್ಲೋಸ್ ಮಾಡಿ ವಿಸಿಲ್ ಬಂದಾದಮೇಲೆ ಮಟನ್ ರೆಡಿ ಆಗುತ್ತೆ. ಸೊ ಯಮ್ಮಿ ಸ್ಪೈಸಿ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಐ ಆಮ್ ಸರ್ವಿಂಗ್ ಇಟ್ ಟು ಮೈ ಟಿಫಿನ್ ಬಾಕ್ಸ್ ಆಲ್ಸೋ. ಸಿ ಇಟ್ ಇಸ್ ಲೈಕ್ ದಿಸ್. ಪ್ರಕಾಶ್ ಮುದ್ದೆ ಜೊತೆ ತಿಂತಾರೆ. ನಾನು ರೈಸ್ ಮತ್ತು ಮಟನ್ ಸಾರು ತೊಗೊಂಡಿದ್ದೀನಿ. ಇಕ್ಷು ಸ್ಕೂಲಲ್ಲಿ ಅವನಿಗೆ ನಾನ್ ವೆಜ್ ನಾಟ್ ಅಲೌಡ್. ಸೊ ಅದಕ್ಕೋಸ್ಕರ ಅವನಿಗೆ ಬೇರೆ ಟಿಫನ್ ಮಾಡಿ ಹಾಕಿದ್ದೀನಿ. ಸೊ ದ್ಯಾಟ್ಸ್ ಆಲ್ ಫಾರ್ ದ ವ್ಲಾಗ್. ಥ್ಯಾಂಕ್ ಯು, ಬಾಯ್.